ಡಯಾಬಿಟಿಸ್ ಇದ್ರೆ ಸ್ವೀಟ್ ಬ್ಯಾನಾ? ಹಾಗೇನಿಲ್ಲ. ಜೀವನ ಪರ್ಯಂತ ಸ್ವೀಟ್ ತಿನ್ಬಾರ್ದು ಅಂತ ಹೇಳ್ತಾರೆ. ಖಂಡಿತ ಹಾಗೇನಿಲ್ಲ. ಸ್ವೀಟ್ ತಿನ್ಬಹುದು, ಆದ್ರೆ ಏನ್ ಮಾಡ್ಬೇಕು, ಒಂದೋ ಎರಡೋ ಬೈಟ್ ತಗೋಬೇಕು. ಫುಲ್ ಸ್ವೀಟ್ನ ನಾವು ತಿನ್ನಕ್ ಹೋಗ್ಬಾರ್ದು. ಆಮೇಲೆ ಯಾವ ತರದ ಸ್ವೀಟ್ ತಿನ್ಬೇಕು, ರಿಫೈನ್ಡ್ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರಬಾರ್ದು, ಬೇಸನ್ನು ಮತ್ತೆ ಅಥವಾ ಬೇರೆ ಕಾರ್ಬೋಹೈಡ್ರೇಟ್ ತುಂಬಾ ಜಾಸ್ತಿ ಇರೋಂಥ ಸ್ವೀಟ್ಸನ್ನ ನಾವು ಯೂಸ್ ಮಾಡಬಾರ್ದು. ಆಮೇಲೆ ಇದನ್ನ ಒಂದೋ ಎರಡೋ ಬೈಟ್ ತಗೋಬೇಕು, ಫುಲ್ ತಿನ್ನಕ್ ಹೋಗ್ಬಾರ್ದು. ಈಗ ಫಾರ್ ಎಕ್ಸಾಂಪಲ್ ಜಾಮೂನ್ ಇದೆ ಅಂದ್ರೆ ಅರ್ಧ ಅಥವಾ ಒಂದು ಯೂಸ್ ಮಾಡಬೇಕು. 4-5 ಜಾಮೂನ್ ತಿನ್ಬಿಡೋದು, ಲಡ್ಡು ಸುಮಾರು ಗಾತ್ರದಿದ್ರೆ 2-3 ತಿನ್ಬಿಡೋದು, ಜಲೇಬಿ 5-6 ತಿನ್ಬಿಡೋದು, ಈ ತರ ಮಾಡಕ್ಕಾಗಲ್ಲ. ಮತ್ತೆ ನಾವು ನಟ್ಸು ಮತ್ತೆ ಸೀಡ್ಸ್ ಇಂದ ಮಾಡಿರೋಂಥ ಸ್ವೀಟ್ಸ್ ನ ಜಾಸ್ತಿ ಉಪಯೋಗಿಸಬಹುದು. ಶುಗರ್ ಫ್ರೀ ಸಹ ಹಾಕಿರೋಂಥ ಸ್ವೀಟ್ಸ್ ನ ಉಪಯೋಗಿಸಬಹುದು. ಶುಗರ್ ಫ್ರೀ ಹಾಕಿದೆ ಅನ್ನೋಷ್ಟಕ್ಕೆ ನಾವು ತುಂಬಾ ಸಿಕ್ಕಾಪಟ್ಟೆ ಯೂಸ್ ಮಾಡಕ್ಕಾಗಲ್ಲ. ನಾವು ಪೋರ್ಷನ್ ಕಂಟ್ರೋಲ್ನ ಇಂಪಾರ್ಟೆಂಟ್ ಆಗಿ ನೋಡ್ಕೋಬೇಕು. ಮತ್ತೆ ಸ್ವೀಟ್ ತಿಂದ ಮೇಲೆ ಏನ್ ಮಾಡ್ಬೇಕು, ನಾವು 10 ನಿಮಿಷ ವಾಕ್ ಮಾಡಬೇಕು. ಮತ್ತೆ ಬೇರೆ ಕಾರ್ಬೋಹೈಡ್ರೇಟ್ ನ ಕಟ್ ಮಾಡಬೇಕು. ರೋಟಿ ಅಥವಾ ರೈಸ್ ಅನ್ನ ನಾವು ಸ್ವಲ್ಪ ಕಟ್ ಮಾಡಿಕೊಂಡು ಬ್ಯಾಲೆನ್ಸ್ ಮಾಡಬೇಕು. ನೋಡಿ, ಡಯಾಬಿಟಿಕ್ ಅನ್ನೋದು ಜೀವನ ಪರ್ಯಂತ ಇರುವಂತ ಕಾಯಿಲೆ. ಇದರಲ್ಲಿ ಬ್ಯಾಲೆನ್ಸ್ ಇಂಪಾರ್ಟೆಂಟ್. ಯಾವುದನ್ನು ಬಿಟ್ಬಿಡಕ್ಕಾಗಲ್ಲ, ಎಲ್ಲನೂ ತಗೋಬಹುದು. ನಿಯಮಿತವಾಗಿ ಕಂಟ್ರೋಲ್ಡ್ ಆಗಿ ತಗೊಂಡ್ರೆ ಯಾವ ಸಮಸ್ಯೆನೂ ಆಗೋದಿಲ್ಲ. ಏನ್ ತಪ್ಪುಗಳು ಮಾಡಬಾರ್ದು ಸ್ವೀಟ್ ತಿನ್ನುವಾಗ ಅಂದ್ರೆ, ಖಾಲಿ ಹೊಟ್ಟೆಗೆ ತಗೋಬಾರ್ದು. ಊಟ ಆದ್ಮೇಲೆ ಲಾಸ್ಟ್ ಅಲ್ಲಿ ತಗೋಬೇಕು. ನಾವು ಸ್ವೀಟ್ಸ್ ತಿಂದಾಗ ತಿರ್ಗಾ ಸಿಹಿ ಇರೋಂಥ ಡ್ರಿಂಕ್ಸ್ಗಳು, ಫಾರ್ ಎಕ್ಸಾಂಪಲ್ ಜ್ಯೂಸ್ಗಳು, ಶುಗರ್ ಹಾಕಿರೋ ಜ್ಯೂಸ್ಗಳು, ಐಸ್ ಕ್ರೀಮ್ಗಳು, ಅವನ್ನೆಲ್ಲ ಕಟ್ ಮಾಡಬೇಕು.